ರಾಮನಗರ, ಕನಕಪುರ ಹೊರತುಪಡಿಸಿ 6 ಕ್ಷೇತ್ರಗಳಲ್ಲಿ ಡಿ ಕೆ ಸುರೇಶ್ ಅವರಿಗೆ ಹಿನ್ನಡೆ. ರಾಮನಗರದ ಏನ್ ಕತೆ, ಕನಕಪುರದ ಏನ್ ಕತೆ ಎಲ್ಲವನ್ನ ಕೂಡ ನಿಮಗೆ ಹೇಳ್ತೀನಿ. ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗೋಣ. ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲುವಿನ ಅಂತರ ಅಲ್ಲಿ 2,69,590. ಡಿ ಕೆ ಸುರೇಶ್ ಅವರು ಪಡ್ಕೊಂಡಿರುವಂಥದ್ದು 8,09,324. ಡಾಕ್ಟರ್ ಮಂಜುನಾಥ್ ಅವರು ಪಡ್ಕೊಂಡಿರುವಂಥದ್ದು 10,78,914. ಸೊ ರಾಮನಗರ ವಿಧಾನಸಭಾ ಕ್ಷೇತ್ರದ ವಾಯ್ಸೆ ಬರ್ತಾ ಹೋಗ್ತೀನಿ ಎಲ್ಲ ಕ್ಷೇತ್ರಗಳದ್ದು. ಸೊ ಡಾಕ್ಟರ್ ಮಂಜುನಾಥ್ ಅವರು 91,945 ಪಡ್ಕೊಳ್ತಾರೆ. ಡಿ ಕೆ ಸುರೇಶ್ ಅವರು 92,090 ಪಡ್ಕೊಳ್ತಾರೆ ಓಟನ್ನು. ತುಂಬಾ ಏನಿಲ್ಲ, ಅಲ್ಲಿ ಕ್ಷೇತ್ರದಲ್ಲಿ 145 ಮಾತ್ರ ಇರುತ್ತೆ. ಕಾಂಗ್ರೆಸ್ ಲೀಡ್ ಬರುತ್ತೆ ರಾಮನಗರದಲ್ಲಿ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು 1,13,911 ಮತಗಳನ್ನು ಪಡ್ಕೊಳ್ತಾರೆ. ಡಿ ಕೆ ಸುರೇಶ್ ಅವರು 83,938 ಮತಗಳನ್ನು ಪಡ್ಕೊಳ್ತಾರೆ. ಲೀಡ್ ಇಲ್ಲಿಂದ ಶುರುವಾಗುತ್ತೆ. 29,973 ಮತಗಳನ್ನು ಬಿಜೆಪಿ ಲೀಡ್ ಪಡ್ಕೊಳ್ಳುತ್ತೆ. ಚನ್ನಪಟ್ಟಣಕ್ಕೆ ಬರೋದಾದ್ರೆ ಚನ್ನಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು 1,06,971 ಮತಗಳನ್ನು ಪಡ್ಕೊಳ್ತಾರೆ. ಡಿ ಕೆ ಸುರೇಶ್ ಅವರು 85,357 ಮತಗಳನ್ನು ಪಡ್ಕೊಳ್ತಾರೆ. 21,614 ಮತಗಳನ್ನು ಪಡ್ಕೊಳ್ತಾರೆ. ಸೊ ಆಮೇಲೆ ಕನಕಪುರದಲ್ಲಿ 25,677 ಮತಗಳು ಕಾಂಗ್ರೆಸ್ ಲೀಡ್ ಪಡ್ಕೊಳ್ತಾರೆ. 25,677. ಬಿಜೆಪಿ ಕುಣಿಗಲ್ನಲ್ಲಿ 23,838 ಲೀಡ್ ಪಡ್ಕೊಳ್ತಾರೆ. ಆನೇಕಲ್ನಲ್ಲಿ 22,365 ಮತಗಳ ಲೀಡನ್ನ ಬಿಜೆಪಿ ಪಡ್ಕೊಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರು. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನೋಡ್ಕೊಳ್ಳಿ, ಇವರಿಗೆ ಇಷ್ಟೊಂದು ಮಾರ್ಜಿನಲ್ ಗೆಲ್ಲ ಕಾರಣ ಆಗಿದೆ ಇವೆರಡು ಕ್ಷೇತ್ರಗಳು, RR ಮತ್ತು ಬೆಂಗಳೂರು ದಕ್ಷಿಣ. ಬೆಂಗಳೂರು ದಕ್ಷಿಣದಲ್ಲಿ 97,129 ಮತಗಳು ಲೀಡ್, 97 ಆಲ್ಮೋಸ್ಟ್ 1 ಲಕ್ಷ. RR ನಗರದಲ್ಲಿ 98,997 ಮತಗಳನ್ನ RR ನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ ಪಡ್ಕೊಳ್ಳುತ್ತಾರೆ. ಸೊ ಇವೆರಡರಿಂದಾಗಿ ಅವರ ಅಂತರ 2,69,590 ಆಗಕ್ಕೆ ಸಾಧ್ಯ ಆಗುತ್ತೆ. 2 ಲಕ್ಷ ಆಲ್ಮೋಸ್ಟ್ ಇವೆ ಎರಡೇ ಕ್ಷೇತ್ರಗಳಲ್ಲಿ ಸಿಗುತ್ತೆ. ಇದು ಡಾಕ್ಟರ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಅವರ ವಿರುದ್ಧ ಗೆದ್ದಿರುವಂತಹ ಲೆಕ್ಕಾಚಾರ.